ಶಾಕ್ ಅಂದ್ರೆ ಮಾತ್ರ ನಂಬ ನಂಬಕ್ಕೆ ಆಗ್ತಿಲ್ಲ ಗಾಯ್ಸ್. ನನ್ನ ಖುಷಿ ಹೇಳ್ದ, ಆದರೂ ನಾನು ನಂಬೇ ಇಲ್ಲ. ಬಂದು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗೇನು ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಈಗ ಶೂಗೆ ಎಲ್ಲ ಹಾಕ್ಕೊಂಡು ಫ್ರೆಶಪ್ ಎಲ್ಲ ಆಗಿ ಸ್ನಾನ ಮಾಡ್ಕೊಂಡು, ಶನಿವಾರ ಇವತ್ತು ಸ್ನಾನ ಮಾಡ್ಕೊಂಡು ಶೂ ಹಾಕೋತಾ ಇದ್ದೀನಿ ನೋಡ್ರಿ. ಯಪ್ಪ ಹಾಕ್ಕೊಳ್ಳೋಕ್ಕೆ ಆಯ್ತಾ ಇಲ್ಲ ಶೂ ಹಾಕ್ಕೊಂಡು ಕಾಲೇಜ್ಗೆ ಓಡಬೇಕು. ಇನ್ನೇನು ಹೋಗಲೇ ಇಲ್ಲ ಕಾಲೇಜ್ಗೆ, ರಜೆ ಹಾಕೊಂಡು ಮನೇಲೇ ತಗೊಳ್ಬಿಟ್ಟೆ. ಬಟ್ ಹೋಗ್ಬೇಕು ಹಾಲ್ ಟಿಕೆಟ್ ಕೊಡ್ತಾರೆ ಸೋಮವಾರದಿಂದ ಪ್ರಿಪ್ರೇಟ್ರಿ. ಏನು ಮಾಡೋದು ಇನ್ನೂ ಗೊತ್ತಾಯ್ತಲ್ಲ. ಸರಿ ಸಿಗೋಣ ಮನೆಯಲ್ಲಿ, ಅಲ್ಲೊಬ್ಬ ಸಿಗ್ತಾನಲ್ಲ ಅವನ ಹತ್ರ ಸಿಗೋಣ. ಇವಾಗ ಬಂದೆ ಗಾಯ್ಸ್ ಇಲ್ಲಿ ಬನಶಂಕರಿಗೆ ಬಂದು ಕುತ್ಕೊಂಡಿದ್ದೀನಿ. ಅವ್ರು ಮನೆಯೇ ಬಿಟ್ಟಿಲ್ವಂತೆ. ಅವ್ರ ಮನೆ ಅವ್ನ ಮನೆ ಬಿಟ್ಟು ಅವ್ನು ಬರೋ ಅಷ್ಟರಲ್ಲಿ ಆಗೋಗುತ್ತೆ ಇನ್ನೂ ಟೈಮು. ಇವಾಗ ಏನಿಲ್ಲ, ಒಂದು ದೊಡ್ಡ ಶಾಕ್ ಅಂದರೆ ಮಾತ್ರ ನಂಬಕ್ಕೆ ಆಗ್ತಿಲ್ಲ ಗಾಯ್ಸ್. ನನ್ನ ಖುಷಿ ಹೇಳ್ದ, ಆದರೂ ನಾನು ನಂಬೇ ಇಲ್ಲ. ಬಂದು ನೋಡಿದ್ಮೇಲೆ ಗೊತ್ತಾಗಿತ್ತು ಎಷ್ಟು ಆನಂದ ಆಗ್ತಾಯಿತ್ತಂದರೆ. ಇವತ್ತು ಬಂದಿರೋದಕ್ಕೆ ತೋರಿಸ್ತೀನಿ ನೋಡಿ ನಿಮಗೇನೆ. ಒಂದೇ ಕಡೆ ಅಲ್ಲ, ಎಷ್ಟು ಕಡೆ ಗೊತ್ತಾ ಕಾಣಿಸ್ತಿದ್ಯಲ್ಲ ಪೆಂಡಲ್ಲು. ಇವತ್ತು ಫುಲ್ಲು ಊಟ ಗಾಯ್ಸ್ ಎಲ್ಲ ಕಡೆನೂ. ಹೊಟ್ಟೆ ತುಂಬ ತಿನ್ಬೋದು. 3-4 ಕಡೆ ನೋಡ್ಕೊಂಬಂದೆ. ಫುಲ್ಲು ಊಟ ಅಂದರೆ ಊಟ ಮಾತ್ರ ಇವತ್ತು. ಕಾಲೇಜ್ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಊಟ ತಿನ್ನೋದಾದ್ರೂ ಹೋಗ್ಬೇಕು. ಬನಶಂಕರಿಲಿ ಇವತ್ತು ಜಾತ್ರೆ ಫುಲ್ಲು. ಬರ್ರಿ ಯಾವ್ಯಾವ ಕಡೆ ಎಂತೆಂಥ ಊಟ ಹಾಕ್ತಾರೆ ಅಂತ ತೋರಿಸ್ತೀನಿ. ಊಟ ತಿನ್ನೋಕ್ಕಾದ್ರೂ ಬರಲೇಬೇಕು ಇಲ್ಲಿಗೆ. ಬಂದಿದ್ದೀವಿ, ಒಯ್ತಾ ಇದ್ದೀವಿ, ತಿಂತಾ ಇದ್ದೀವಿ. ಬಂದ ನನ್ನ ತಮ್ಮ ನಿಂತ್ಕೊಂಡ್ರೆ ನನ್ ಸೊಂಟದ ತನಕ ಬರಲ್ಲ. ಎಷ್ಟೋ ಮಾತಾಡ್ತೀಯ. ಏನು ಹೋಗ್ಬಿಡ ಕಪ್ಪೆ ಹೋಗ್ಬಿಟ್ಟ. ಅದಾಗಿದ್ರೆ ನಿಂಗೇನೋ ಉರಿ. ನೀನೇ ಬೆಳಕ್ ಕಾಣ್ಸೋದು, ನಾನಲ್ಲ. ನಾನು ಕಟ್ಕೋತೀನಿ ಬಿಡು. ಏನ್ ಬೆಳಗಿದೆ ಹೇಳು ತಮ್ಮ. ಆದ್ರೂ ತಮ್ಮ ರಮೇಶ ಬಂದ್ಲೇ ಇಲ್ಲ ಇವತ್ತು. ನನ್ನ ತಮ್ಮ ಬಂದವನಲ್ಲ, ನನ್ನ ತಮ್ಮ. ಏನು ಹಿಂಗಂದ್ರೆ ಏನಾಯ್ತು? ನನ್ಕಿಂತ ಅಷ್ಟುದ್ದ ಇದ್ಯಾ? ಏನಂತದೆ ಗಾಯ್ಸ್? ಕೊನೆಗೂ ಊಟ ಸಿಕ್ತು. ಊಟ ಕೊಡ್ತಾವ್ರೆ. ಅದು ಎಂತ ಜಾಗದಲ್ಲಿ ಕೊಡ್ತಾವ್ರೆ ಅಂದ್ರೆ ತೋರಿಸ್ತೀನಿ ಬನ್ರಿ. ಎಲ್ಲ ಒಯ್ತಾ ಇದೀವಿ ಇವಾಗ, ರೋಡ್ ಕ್ರಾಸ್ ಮಾಡ್ಕೊಂಡು. ಬರ್ರಿ ಹೋಣ. ಆಂಬೂರ್ ದಮ್ ಬಿರಿಯಾನಿ ಕೊಡ್ತಾವ್ರೆ ಗಾಯ್ಸ್. ಆದ್ರೆ ಅದು ಬಿರಿಯಾನಿ ಅಲ್ಲ, ಪಲಾವ್. ಇವಾಗ ಹೋಗಿ ಲೈನಲ್ಲಿ ನಿಂತ್ಕೊಂಡು ಈಸ್ಕೊಂಡು ತಿನ್ನೋಣ ಬನ್ರಿ. ಕುಷ್ಕ ಅಲ್ಲ ಪಲಾವ್, ಅದು ಜಸ್ಟ್ ಹೆಸರಷ್ಟೇ ಆಂಬೂರ್ ಬಿರಿಯಾನಿ ಪಲಾವ್. ಪ್ರಸಾದ ತಾನೇ ತಮ್ಮ ಇದು? ಇಲ್ಲ ಕಣ, ಊಟ. ಊಟ ಎಂದು ಕೊಡ್ತಾರೆ ಅದು? ಯಾರು ನನ್ನ ಯಾರೋ ಕರಿಯೋ ಕಪ್ಪೆ ಬೈನ ಮಾಡಿಕೊಂತಿಗಲ್ಲ ಮಾತಾಡ್ಕೊಂಡು. ಕೊನೆಗೂ ಇಸ್ಕೊಂಡ್ ಬಂದ್ಬಿಟ್ಟ ಗಾಯ್ಸ್ ಪ್ರಸಾದ. ಈ ನನ್ ಮಗ 2 ಸಲ ಹಾಕ್ಸ್ಕೊಂಡವನೆ ತಾನೇ ತಮ್ಮ. ಅದಕ್ಕೆ ಹಿಂಗಿರೋದ್ ಕಣ ನಿನ್ಲೇ. ಸರಿ ಬನ್ರಿ ಇವಾಗ ತಿನ್ನೋಣ. ಯಾರ್ದೋ ಆಟೋ ಕುತ್ಕೊಂಡು ಫುಲ್ಲು ಜಮಾಯಿಸ. ಇವಾಗ ಅಲ್ಲಿಂದ ಬಂದ್ವಿ. ಇಲ್ಲೆಲ್ಲ ಪಾನ್ಕ ಮಜ್ಜಿಗೆ ಕೊಡ್ತಾರೆ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತಾ ಅವ್ರೆ. ಪಾನ್ಕನೂ ಇಲ್ಲ, ಮಜ್ಜಿಗೆನೂ ಇಲ್ಲ, ಏನು ಇಲ್ಲ. ಇನ್ನ ಊಟ ತಿನ್ನೋಣ ಅಂತ ನೋಡಿದ್ರೆ ಅಲ್ಲಿ ಇಲ್ಲಿ ಇನ್ನ ಕೊಡ್ತಾ ಇಲ್ಲ. ಇನ್ನ 1:15 ಇಲ್ಲ 2 ಗಂಟೆ ಮೇಲೆ ಅಂತೆ ಊಟ. ಪಾನ್ಕಾರ ಕುಡಿಯೋಣ ಅಂತ ಬಂದ್ವಿ, ಎಲ್ಲೂ ಹಾಕೇ ಇಲ್ಲ. ಎಷ್ಟು ಜನ ಅವ್ರೆ, ಫುಲ್ಲು ಬನಶಂಕರಿ ಎಲ್ಲ ತುಂಬ ಹೋಗ್ಬಿಟ್ಟವ್ರೆ ಅನ್ಕೊಳ್ರಿ. ತೇರ್ ನೋಡ್ರಿ, ನಾವ್ ಇಲ್ಲಿಂದಾನೆ ಕೈ ಮುಕ್ಕೋತೀವಿ, ನೀವು ಇಲ್ಲಿಂದಾನೆ ಮುಕ್ಕೊಂಬಿಡ್ರಿ. ಗೈಸ್ ಪಾನ್ಕ ಮಜ್ಜಿಗೆ ಹೊಡ್ಕೊಂಡ್ ಬಂದಿದ್ಕೆ ಪಲಾವ್ ಸಿಕ್ತು. ಇವಾಗ ಪಲಾವ್ ತಿನ್ಕೊಂಡು ಹೋಗ್ಬೇಕು.
ಯಾಕ್ರು ಎಲ್ಲ ಫುಲ್ ನಾಚಿಕೆ ಪಡ್ತಾವ್ರೆ, ಅದ್ರಲ್ಲಿ ನಮ್ ರಿಷಿನೇ ಫಸ್ಟ್ ಮಕ ತೋರ್ಸೋತಮ್ಮ. ಅಣ್ಣಮ್ಮ ಲೇಔಟ್ ಕ್ಷೇತ್ರದ ಶಾಸಕನಾಗಿ ಪಾನ್ಕ ಮಜ್ಗೆ ಹೊಡ್ಕೊಂಡ್ ಬಂದಿದ್ದಕ್ಕೆ ಪಲಾವ್ ಸಿಗ್ತೈತೆ, ಆದ್ರೆ ಪಾನ್ಕ ಮಜ್ಗೆ ಸಿಕ್ಕಿಲ್ಲ. ತಿನ್ನಾನ ಬರ್ರಿ. ಕೊನೆಗೂ ಪಲಾವು ಇಲ್ಲೂ ಇಸ್ಕೊಂಬಂದು ನೋಡ್ರಿ, ಇಸ್ಕೊಂಬತ್ತ. ನಂಗ್ ಬೇಡ ಬಾರೋ. ಓಯ್ ತಮ್ಮ, ನೀ ಎಷ್ಟ್ ತಿಂತ್ಯಾ? ಡಯಾಬಿಟಿಸ್ ಬಂದ್ ಸತ್ತೋಯ್ತ್ಯಾ ಟಿವಿ ಕಾಯಿಲೆ ಬಂದು. ಬೇಡ ಬಾ. ಪಲಾವ್ ಕೇಸರಿ ಬಾತ್ ಅಂದ ಸಾಯ್ತಾವ್ ನೋಡ್ರಿ. ಅವನು ಹಾಕ್ಸ್ಕೊಂಬಂದು ನಾನು ಹಾಕ್ಸ್ಕೊಂಬಂದು ಕೊಡ್ಬೇಕಂತ ಇವನ್ಗೆ. ತುಂಬಾ ಚೆನ್ನಾಗಿ ಹೋಗೋದು ಏನು ತಿಂದಿಲ್ಲ ಅಂದ್ರೆ ಏನ್ ಮಾಡ್ಲಿ? ಕೊನೆಗೂ ಮಜ್ಗೆ ಪಾನ್ಕ ಸಿಕ್ಕಿಲ್ಲ. ಅಲ್ಲಿ ನೋಡ್ರಿ ಡ್ರಮ್ಮೆ ತುಂಬ ಸಿಕ್ಕವ್ರೆ. ಅದ್ 11 ಎಷ್ಟು ಮಧ್ಯಾಹ್ನದ ಮೇಲೆ ಅಂತ ನೋಡ್ರಿ. ಮಕ್ಕಳು 3 ಬಿಟ್ಟು ನಿಂತ್ ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಈ ಲೋಪರ್ ನನ್ನ ಮಕ್ಕಳಕ ನೀವೇ ಕಲ್ಸ್ಬೇಕಪ್ಪ, ಬುದ್ಧಿ ನೀವೇ ಹೆಂಗ್ ಬರ್ತಾವ್ರೆ ಮಜ್ಗೆ ಪಾನ್ಕ ಅನ್ಕೊಂಡು. ಆದ್ರೆ ಮಜ್ಗೆ ಪಾನ್ಕ ಸಾರ್ಯಾಕಿ ಗಂಟ ಪಾದಯಾತ್ರೆ ಮಾಡ್ಕೊಂಡ್ ಬಂದ್ಬಿಟ್ಟು ಮಜ್ಗೆ ಪಾನ್ಕ ಕುಡ್ಕೊಂಡು ಇಲ್ಲಿ ನಮ್ ಮರಿ ಸಿಕ್ದ. ಇವಾಗ ಅವನ ಜೊತೆ ಹೆಂಗೆ ಮಾತಾಡ್ಕೊಂಡು ಸಿಕ್ಕೊಂಡು ಫುಲ್ಲು ಖುಷಿ. ಏನ್ ಮರಿ ಅವ್ರ ಹುಡುಗಿ ಇಲ್ಲ ಇವತ್ತೆಲ್ಲ ಈಚೆ ಹೋಗ್ಬಿಟ್ಟವ್ರಂತೆ, ಅದಕ್ಕೆ ಒಬ್ನೇ ಫುಲ್ ಸಾರಕ್ಕಿ ಎಲ್ಲ ಸುತ್ತಾಡ್ತಾನೆ. ಈ ಲೋಪರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಹಬ್ಬ. ಇವಾಗ ಎಲ್ಲಿದ್ದೀನಿ ಅಂದ್ರೆ ಮನೇಲಿದ್ದು ಬೋರ್ ಆಯ್ತು ಗುರು. ಎಷ್ಟು ತಂದೆ ಇರ್ತಾವ ಮನೇಲಿ ಓದ್ಕೊಳ್ಳೋಣ ಅಂದ್ರೆ ಅದಕ್ಕೂ ಮೂಡಿಲ್ಲ. ಸರಿ ಅಂದ್ಬಿಟ್ಟು ಕೆಲ್ಸಕ್ಕಾದ್ರೂ ಹೋಗೋಣ ಅಂದ್ಬಿಟ್ಟು ಬಂದೆ. ಕೆಲಸ ಅಂದ್ರೆ ಬೇರೆ ಏನು ಕೆಲಸ ಅಲ್ಲ, ಬ್ಲಿಂಕಿಟ್ ಮಾಡ್ತೀನಿ ಪಾರ್ಟ್ ಟೈಮ್ ಆಗಿ. ಯಾವಾಗಾರ ಫ್ರೀ ಇದ್ದಾಗ ಬ್ಲಿಂಕಿಟ್ ಮಾಡ್ತೀನಿ. ನೋಡ್ರಿ ಗಾಡಿ ಎಲ್ಲ ಎತ್ಕೊಂಡು ಫುಲ್ಲು ಇವಾಗ ಬಂದು ಬ್ಲಿಂಕಿಟ್ಗೆ ಹೋಗ್ಬೇಕು. ನೋಡ್ರಿ ಫುಲ್ ಹೆಂಗೈತೆ ಮೇಲ್ಗಡೆ ಎಲ್ಲ ಬಾವುಲಿಗಳು. ಅಲ್ಲಿ ನ್ಯಾತಾಡೋ ಥರ ಕಾಣಿಸ್ತೈತಲ್ಲ, ಅದೆಲ್ಲ ಫುಲ್ ಇವಾಗ ಬ್ಲಿಂಕಿಟ್ಗೆ ಹೋಗೋಣವಾ. ಬ್ಲಿಂಕಿಟ್ ಕೆಲ್ಸದ ಟೀ ಶರ್ಟು ಒಳಗಡೆ ಹಾಕ್ಕೊಂಡಿದ್ದೀನಿ. ಹೆಂಗೆ ಗೊತ್ತಾ, ನಮ್ಮ ಬಾಯ್ಸ್ ಅಲ್ಲ, ಕೆಲವೊಬ್ರು ಹಿಂಗ ಇಲ್ಲ ಎಲ್ಲರೂ ಹಿಂಗ ಅಂತ ಗೊತ್ತಿಲ್ಲ. ನಾವು ಬ್ಲಿಂಕಿಟ್ ಕೆಲಸ ಆಗಲಿ ಡೆಲಿವರಿ ಕೆಲಸ ಆಗಲಿ ಏನಾದರೂ ಮಾಡಬೇಕಾದ್ರೆ ನಂತರ ಯೋಚನೆ ಮಾಡೋರು ಇಲ್ವೋ ಗೊತ್ತಿಲ್ಲ. ಹೆಂಗೆ ಅಂದರೆ ಬ್ಲಿಂಕಿಟ್ ಟೀ ಶರ್ಟ್ ಒಳಗಡೆ ಹಾಕ್ಕೊಂಡು, ಬ್ಲಿಂಕಿಟ್ ಆಗಲಿ ಝೊಮ್ಯಾಟೋನೋ ಆಗಲಿ ಯಾವುದೇ ಒಳಗಡೆ ಹಾಕ್ಕೊಂಡು ಇನ್ನು ಮಿಕ್ಕಿ ಟೀ ಶರ್ಟ್ನ ಇದು ಏನೋ ಉಡಿ ಇರುತ್ತಲ್ವ, ಉಡಿ ಆಗಲಿ ಜಾಕೆಟ್ ಆಗಲಿ ಅದ್ರ ಮೇಲೆ ಹಾಕ್ಕೊತಾರೆ. ಯಾಕೆ ಹಂಗೆ ಅಂತ ನನಗೆ ಯೋಚನೆ ಬಂದಾಗ ಏನು ಅನಿಸುತ್ತೆ ಅಂದರೆ, ಅವ್ರು ಹಂಗೆ ಅನ್ಕೊತಾರೆ, ಇವ್ರು ಹಿಂಗೆ ಅನ್ಕೊತಾರೆ, ಸಡನ್ನಾಗಿ ಯಾರು ಫ್ರೆಂಡ್ಸ್ ಸಿಕ್ಬಿಡ್ತಾರೆ, ಆ ಥರ ಎಲ್ಲ ಮೈಂಡಲ್ಲಿ ಬಂದ್ಬಿಡುತ್ತೆ ಅಲ್ವಾ. ಅದಕ್ಕೆ ನಾನು ಹಂಗೆ ಬ್ಲಿಂಕಿಟ್ ಟೀ ಶರ್ಟ್ ಒಳಗಡೆ ಹಾಕ್ಕೊಂಡು ಮೇಲ್ಗಡೆ ಉಡಿ ಹಾಕ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಹೋಗೋಣ, ವೀಡಿಯೋ ಮಾಡೋಕೆ ಅಂದ್ಕೊಂಡು ಗೊತ್ತಿಲ್ಲ. ಯಾಕಂದರೆ ಇರೋದು ಒಂದೇ ಫೋನ್ ಅಲ್ವಾ, ಗಾಡಿ ಓಡಿಸ್ಕೊಂಡು ವೀಡಿಯೋ ಮಾಡಿಕೊಂಡು ಹಂಗೆ ಆ್ಯಪು ಮೇಂಟೈನ್ ಮಾಡಬೇಕಲ್ವಾ. ಅಂದರೆ ಮ್ಯಾಪ್ ಅವೆಲ್ಲ ನೋಡಬೇಕಲ್ವಾ, ಕಷ್ಟ ಆಗ್ಬೋದು. ಆದಷ್ಟು ಮಾಡೋಣ, ಬನ್ನಿ ಹೋಗೋಣ. ಫಸ್ಟ್ ಆರ್ಡ್ರು ಗೈಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಹೋಗಿ ಕೊಟ್ಬಿಟ್ಟು ಬಂದು ಸಿಗೋಣ. ಫಸ್ಟ್ ಆರ್ಡ್ರ್ ಇದೆ, ಅಷ್ಟೊತ್ತಿಂದ ಕುತ್ಕೊಂಡೆ. ಇವಾಗ ಫಸ್ಟ್ ಆರ್ಡರ್ ಇದ್ದಿದೆ. ಬನ್ನಿ ನೋಡೋಣ, ಇನ್ನು ಎಷ್ಟಾಗುತ್ತೋ ಗೊತ್ತಿಲ್ಲ, ಆದಷ್ಟು ಮಾಡ್ಕೊಂಡು ಹೋಗ್ತಾ ಇರೋದೆ. ಹಿಂಗೆ ಹೀರೋ ಸೆಕೆಂಡ್ ಆರ್ಡರ್ ತೊಗೊಂಡು ಇಷ್ಟಲ್ಲಿ ಹೋಗ್ತಾ ಇದ್ದೀನಿ. ಹಿಂಗೆ ಬ್ಲಿಂಕಿಟ್ ಬ್ಯಾಗ್ ಹಾಕ್ಕೊಂಡು ಫುಲ್ ಜಿಂಗ ಲಕ್ಕ ಬರ್ರ ಅಂದ್ಕೊಂಡು ಹೋಗ್ತಾ ಇರೋದೆ. 5th floor. I'm going out. Bye-bye. A few moments later. Hi guys, ಲಾಸ್ಟ್ ಆರ್ಡ್ರು ಬಂದೆ ಹೊಡ್ಯೋಣ ಅಂತ ತಗೊಂಬಂದು ಲಾಸ್ಟ್ ಆರ್ಡ್ರು ಕೊಟ್ಬಿಟ್ಟು ಟೈಮ್ ಇವಾಗ 10:45, 11 ಗಂಟೆ ಅಂದ್ಕೊಳ್ರಿ. 4 ನಿಮಿಷ ಐತೆ 11 ಗಂಟೆಗೆ ಬಂದು ಲಾಸ್ಟ್ ಆರ್ಡ್ರು ಕೊಟ್ಬಿಟ್ಟು ಇವಾಗ ಸೀದಾ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಹೊಟ್ಟೆ ಹಸಿತಾಯ್ತು. ಊಟ ಮಾಡ್ಬೇಕು ಫಸ್ಟು. ನಮ್ಮಮ್ಮನ ಹೋಗ್ಬೇಕು, ಪುಷ್ಪರಾಜ್ ಅನ್ಬೇಕು ನಮ್ಮಮ್ಮನ. ನಮ್ಮನ್ಗೆ ಹೋಗಿ ಊಟ ಕೊಡು ಅಂದ್ಬಿಟ್ಟು ಊಟ ಮಾಡ್ಕೊಂಡು ಸಿಗೋಣ ನಾಳೆ. ಬಾಯ್.